ಜಾತಿಗಳನ್ನ ಎತ್ತಿ ಹಿಡಿದು ಮಾತಾಡಿದ್ರೆ ಇದು ಒಂದ್ ಕಡೆಗೆ ಕಾನೂನು ಬಾಹಿರ, ಆದ್ರೆ ಇಲ್ಲೊಂದು ಕಡೆಗೆ ದಲಿತ ಯುವಕನನ್ನ ನೀನು ಕೀಳು ಜಾತಿಯವನು ಅಂತ ಹೇಳಿ ಅವನ ಮೇಲೆ ನಿಂದಿಸಿ ಹಲ್ಲೆ ನಡೆಸಿದ್ದಾರೆ. ಮತ್ತೊಂದು ಬ್ರೇಕಿಂಗ್ ಲಭ್ಯ ಆಗ್ತಾ ಇದೆ. ದಲಿತ ಯುವಕನನ್ನ ನೀನು ಕೀಳು ಜಾತಿಯವನು ಅಂತ ನಿಂದಿಸಿ ಹಲ್ಲೆ ಮಾಡಿದ್ದಾರೆ. ಗುಬ್ಬಿನಗರ ನಿವಾಸಿಯ ಚೇತನ್ ಅಂತ ಹೇಳಲಾಗ್ತಾ ಇದೆ. ಚೇತನ್ ಮೇಲೆ ಹಲ್ಲೆ ನಡೆದಿದೆ. ನಾಗಸಂದ್ರದ ಕೆಂಪಮ್ಮ ದೇವಿ ದೇವಸ್ಥಾನದ ಆವರಣದಲ್ಲಿ ಘಟನೆ ನಡೆದಿರುತ್ತೆ. ಚೇತನ್ ತನ್ನ ಸ್ನೇಹಿತ ನವಾಜ್ ಜೊತೆ ಕೆಂಪಮ್ಮ ದೇವಿ ಸನ್ನಿಧಿಗೆ ಹೋಗಿರ್ತಾರೆ. ಈ ವೇಳೆಯಲ್ಲಿ ದೇವಾಲಯದ ಪಕ್ಕದಲ್ಲೇ ಕಲ್ಯಾಣ ಮಂಟಪಕ್ಕೆ ತೆರಳುವಾಗ ಈ ಘಟನೆ ನಡೆದಿರುತ್ತೆ. ಅಲ್ಲಿ ಹಲ್ಲೆ ನಡೆದಿರುತ್ತೆ. ಹಲ್ಲೆಗೊಳಗಾದ ಚೇತನ್ಗೆ ಗುಬ್ಬಿ ಸಾರ್ವಜನಿಕ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಕೊಡಲಾಗ್ತಾ ಇದೆ. ಅಲ್ಲಿ ದೇವಸ್ಥಾನಕ್ಕೆ ಹೋದಂತ ಸಂದರ್ಭದಲ್ಲಿ ಹೇಳ್ತಾರಂತೆ, ನೀವು ದನದ ಮಾಂಸ ತಿಂತೀರಿ, ಹಾಗಾಗಿ ನಿಮ್ಗೆ ದೇವಾಲಯದಲ್ಲಿ ನಿಮ್ಗೆ ಪ್ರವೇಶ ಮಾಡೋ ಹಾಗಿಲ್ಲ, ನೀವು ಪ್ರವೇಶ ನಿಮ್ಗೆ ಇಲ್ಲ ಅಂತ ಹೇಳ್ತಾರಂತೆ. ಚೇಳೂರು ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ. ಈಗ ಯಾರೇ ಬರ್ಲಿ ಈ ಜಾತಿಗಳನ್ನ ಎತ್ತಿ ಹಿಡಿತಾರಲ್ಲ, ನಮ್ಮ ಸಂವಿಧಾನದಲ್ಲಿ ಅದೆಲ್ಲ ರಚನೆ ಆಗಿದೆ ಹಿಂದೆ ಕೂಡ. ಯಾಕಂದ್ರೆ ಯಾರೋ ವ್ಯಕ್ತಿಗಳು ಬಂದಾಗ ನೀನು ಆ ಜಾತಿಯವನು ಈ ಜಾತಿಯವನು ಅಂತ ಹೇಳ್ತಾರಲ್ಲ, ಈಗ ಎಲ್ಲೆಲ್ಲೋ ಭಾಷಣಗಳಲ್ಲಿ ಎಲ್ಲ ಕೇಳ್ತಾರೆ, ಪೇಪರ್ಗಳಲ್ಲಿ ಓದ್ತಾರೆ, ಟಿವಿಗಳಲ್ಲೆಲ್ಲ ನೋಡ್ತಿರ್ತಾರೆ. ಜಾತಿಗಳನ್ನ ಹಿಡಿದು ಮಾತಾಡಿದ್ರೆ ಅದು ಕಾನೂನು ಬಾಹಿರ. ಎಲ್ಲರ ದೇಹದಲ್ಲಿ ಹರಿಯೋದು ಒಂದೇ ಕೆಂಪು ಬಣ್ಣ ರಕ್ತ. ಮತ್ತ್ಯಾಕೆ ಈ ಜಾತಿಗಳ ವಿವಾದ ಇಲ್ಲಿ ಸೃಷ್ಟಿ ಆಗತ್ತೆ? ನಾವುಗಳೇ ಇಲ್ಲಿ ಜಾತಿ ಜಾತಿ ಅಂತ ಅಂದಾಗ ಹೇಗೆ ಬದುಕೋದು ನಮ್ಮ ದೇಶದಲ್ಲಿ ಅನ್ನುವಂತಹ ಪ್ರಶ್ನೆ. ಜೊತೆಗೆ ಅವನಿಗೆ ನೇರವಾಗಿ ಹೇಳಿದ್ದಾರೆ ಆ ಯುವಕನಿಗೆ, ನೀವು ದನದ ಮಾಂಸ ತಿಂತೀರಿ, ಹಾಗಾಗಿ ನಿಮ್ಗೆ ದೇವಾಲಯಕ್ಕೆ ಪ್ರವೇಶ ಇಲ್ಲ. ಆದ್ರೆ ಇಲ್ಲಿ ದೇವರು ಹೇಳಿರ್ತಾನ, ನೀನು ಇದನ್ನ ತಿಂದಿರ್ತೀಯ, ಹಾಗಾಗಿ ನೀನು ಬರೋ ಹಾಗೆ ಇಲ್ಲ ಅಂತ? ಎಲ್ಲಾದ್ರೂ ಇತಿಹಾಸ ಇದೆಯಾ? ಇದು ಬರ್ದಿರ್ತಾರ ಎಲ್ಲಾದ್ರೂ? ಈ ಯುವಕನ ಮೇಲೆ ಹಲ್ಲೆ ನಡೆಸಿರ್ತಾರೆ. ದೇವಾಲಯ ಪಕ್ಕದಲ್ಲೇ ಇರುವ ಕಲ್ಯಾಣ ಮಂಟಪಕ್ಕೆ ಹೋಗುವ ವೇಳೆ ಅಲ್ಲಿ ಹೋಗುವಂತ ಸಂದರ್ಭದಲ್ಲಿ ಅವನನ್ನ ತಡೆದು ಹಲ್ಲೆ ಮಾಡ್ತಾರೆ. ಅಲ್ಲಿ ಹಲ್ಲೆ ಯಾಕೆ ಮಾಡ್ಬೇಕು, ಹೊಡೆಯೋದು ಎಲ್ಲ ಯಾಕೆ ಮಾಡ್ಬೇಕು, ಗಲಾಟೆಗಳು? ಸೂಕ್ಷ್ಮತೆಯಲ್ಲಿ ಹೇಳಿ ಕಳಿಸೋದು ಬೇರೆ, ಹೀಗೆ ಮಾತಾಡಿ ಹಲ್ಲೆ ಮಾಡೋದು ಬೇರೆ. ಚೇಳೂರು ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ. ಶಿವಕುಮಾರ್ ಜಿಡಿ ಅಂತ ಹೇಳಿದ್ರು. ಇಲ್ಲಿ ಚೇತನ್ ಅವ್ರ ಅಣ್ಣ ಮಾತಾಡ್ತಾರೆ, ಅವ್ರ ದೊಡ್ಡಪ್ಪನ ಮಗ. ಏನಾಯ್ತು ವಿಷಯ ಅಂದರೆ, ನಮ್ಮ ಚೇತನ ನಮಗೆ ಒಂದು ಸ್ವಲ್ಪ ದಿವಸದಿಂದ ಆಕ್ಸಿಡೆಂಟ್ ಆಗಿ ಕಾಲು ತೊಡೆಯಿಂದ ಇದಕ್ಕೆ ಬ್ಲಡ್ ಕ್ಲಾಟ್ ಆಗ್ತಿತ್ತು. ಅವನು ಶ್ರೀದೇವಿ ದೇವಸ್ಥಾನದಲ್ಲಿ ಅಡ್ಮಿಟ್ ಆಗಿದ್ದ ಹಾಸ್ಪಿಟಲಲ್ಲಿ. ಅವನು ಕೆಂಪಮ್ಮ ಅಂತ ಹೇಳ್ಬಿಟ್ಟು ಸಾಕ್ಷಾಂದ್ರ ದೇವಸ್ಥಾನ ಅಥವಾ ಕೆಂಪಮ್ಮನ ದೇವಸ್ಥಾನ ಅಂತ ಹೇಳ್ಬಿಟ್ಟು ಅಲ್ಲಿಗೆ ಅರ್ಕೆ ಮಾಡ್ಕೊಂಡಿದ್ದ. ಬೇಗ ಹುಷಾರಾದರೆ ಒಂದು ನೈಟು ತಂಗ್ತೀನಿ ಅಂತ ಹೇಳ್ಬಿಟ್ಟು ಅರ್ಕೆ ಮಾಡ್ಕೊಂಡಿದ್ದ. ಅವನು ಭಾನುವಾರ ಹುಷಾರಾಗಿದ್ದ. ಶನಿವಾರ ನೈಟು 1ನೇ ತಾರೀಕು ಅಲ್ಲಿ ತಂಗಬೇಕು ಅಂತ ಹೇಳ್ಬಿಟ್ಟು ಹೊಡ್ತೀನಿ ಕಾರಣ ಅಂತ ನನ್ನ ಹತ್ರ ಹಿಡಿದ್ದ. ಹಿಂಗೆ ಹೇಳಿದ ಸಂದರ್ಭದಲ್ಲಿ ನಾನು ಕಾರಣಾಂತರದಿಂದ ಹೋಗೋಕ್ಕಾಗಿಲ್ಲ. ನವಾಜ್ ಅನ್ನೋ ಡ್ರೈವರ್ ಜೊತೆನೇ ಕಾರ್ ಮಾಡಿಬಿಟ್ಟು ಅವನನ್ನು ಕಳಿಸ್ಕೊಟ್ಟಿದ್ದೆ. ಇವತ್ತೊಂದು ದಿವಸ ಅಲ್ಲಿ ಇದ್ಬಿಟ್ಟು ಬೆಳಿಗ್ಗೆ ಪೂಜೆ ಮುಗಿಸ್ಕೊಂಡು ಬೆಳಿಗ್ಗೆ ಪೂಜೆ ಹೊತ್ತಲ್ಲಿ ನಾನು ಬರ್ತೀನಿ ಕಣಪ್ಪ ಅಂತ ಹೇಳಿ ಕಳಿಸಿದ್ದೆ. ಆ ಸಂದರ್ಭದಲ್ಲಿ ಆ ಊರಿನ ಒಬ್ಬ ನವೀನ್ ಅನ್ನೋನು ಮತ್ತು ಪ್ರೀತಮ್ಮನನ್ನು ಕೊಡೆಯಲ್ಲ ನಮ್ಮ ಫ್ರೆಂಡು, ಅವರು ಅಲ್ಲಿ ವಿಹರಿಸ್ಕೊಂಡ ದೇವಸ್ಥಾನದ ಹಿಂಭಾಗ ಹೋಗ್ಬೇಕಾದ್ರೆ ಅಲ್ಲಿ ಯಾವುದೋ ಒಂದು ಮದುವೆ ಮಹೋತ್ಸವ ನಡೀತಾ ಇತ್ತು ಸಮುದಾಯ ಭವನದಲ್ಲಿ. ಅಂಥ ಸಂದರ್ಭದಲ್ಲಿ ಚೇತನ್ನು ಮತ್ತು ನಮ್ಮ ನವಾಜ್ ಹೋಗಿದ್ದಾಗ ಯಾವ ಊರು ಏನು ಅಂತ ಕೇಳಿ ವಿಚಾರಣೆ ಮಾಡಿದ್ದಾರೆ ನವೀನ ಅನ್ನೋನು ಮತ್ತು ಪ್ರೀತಮ್ಮನನ್ನು. ಅವರು ಮಾಡಿಬಿಟ್ಟು ಹಿಂಗೆ ಗುಬ್ಬಿ ಕಾಲೋನಿ ಹಂಗೆ ಈ ಥರ ಅಂತ ಹೇಳ್ಬಿಟ್ಟು ಮುಸ್ಲಿಂ ಹೆಸರು ನವಾಜ್ ಅಂತ ಹೇಳಿದ್ದಕ್ಕೆ, ನೀವು ದನ ತಿನ್ನೋರು, ನೀವು ಮಾದಿಗರುಗಳು, ನೀವು ಹೆಂಗೋ ಬರ್ತೀರ ದೇವಸ್ಥಾನ ಬಾಗಿಲಿಗೆ, ನೀವು ಯಾವ ಥರನೂ ಹಿಂಗೆಲ್ಲ ಬರೋದು ನೀವು ಅಂತ ಹೇಳ್ಬಿಟ್ಟು ಚೆನ್ನಾಗಿ ಮಾತಿನ ಚಮಕವನ್ನೇ ನಡೆದೈತೆ. ಹಂಗೆ ಹಿಂಗೆ ಅಂತ ಹೇಳ್ಬಿಟ್ಟು ಹಿಂಗೆ ಪ್ರದೀಪ